ಗಾಂಧೀಜಿಯನ್ನು ಕೊಲ್ಲಬೇಕಾದ್ರೆ ನಾಥೂರಾಮ್ ಗೋಡ್ಸೆ ಒಬ್ಬನೇ ಇರಲಿಲ್ಲ. ಈ ಅಸಾಸಿನೇಷನ್ ಆರೋಪಿಗಳು 9 ಜನ. ನಾಥೂರಾಮ್ ಗೋಡ್ಸೆ, ನಾರಾಯಣ್ ಆಪ್ಟೆ, ಗೋಪಾಲ್ ಗೋಡ್ಸೆ, ದತ್ತಾತ್ರೇಯ ಪರ್ಚುರೆ, ವಿಷ್ಣು ಕರ್ಕರೆ, ಮದನ್ಲಾಲ್ ಪೌಹಾ, ದಿಗಂಬರ್ ಬಾಡ್ಗೆ, ಶಂಕರ್ ಕಿಸ್ತಾಯ್ ಮತ್ತು ವಿನಾಯಕ್ ದಾಮೋದರ್ ಸಾವರ್ಕರ್. ಇವರೆಲ್ಲರೂ ಒಬ್ರನ್ನೊಬ್ರು ಹೇಗೆ ಭೇಟಿಯಾದ್ರು, ಯಾವ ರೀತಿಯ ಸಂಬಂಧ ಇತ್ತು ಅಂತ ಗೊತ್ತಾದರೆ ನಿಮಗೆ ಅಸಾಸಿನೇಷನ್ ಇನ್ಸಿಡೆಂಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾಥೂರಾಮ್ ಗೋಡ್ಸೆ ಮತ್ತು ನಾರಾಯಣ್ ಆಪ್ಟೆ ಇಬ್ಬರು ಹಿಂದೂ ಮಹಾಸಭಾ ಜಾಯ್ನ್ ಆದಾಗ ಅಲ್ಲಿ ಮೀಟ್ ಆದದ್ದು. ಆಗ ಮೀಟ್ ಆದವರು ಗಲ್ಲಿಗೇರುವ ತನಕ ಜೊತೆಲೇ ಇದ್ರು. ಇನ್ನು ಗೋಪಾಲ್ ಗೋಡ್ಸೆ ನಾಥೂರಾಮ್ ಗೋಡ್ಸೆಯ ತಮ್ಮ ಮತ್ತು ಈ ದತ್ತಾತ್ರೇಯ ಪರ್ಚುರೆ ಗೋಪಾಲ್ ಗೋಡ್ಸೆಯ ಫ್ರೆಂಡ್. ಇನ್ನು ಉಳಿದವರಲ್ಲಿ ವಿಷ್ಣು ಕರ್ಕರೆ ಇವರಿಬ್ಬರಿಗೂ ಅಂದರೆ ಗೋಡ್ಸೆ ಮತ್ತು ಆಪ್ಟೆಗೆ ಫ್ರೆಂಡ್ ಆಗಿದ್ದ. ಈ ಮದನ್ಲಾಲ್ ಪೌಹಾ ಕರ್ಕರೆ ಕೈ ಕೆಳಗೆ ಕೆಲಸ ಮಾಡ್ತಿದ್ದ. ಇನ್ನು ಈ ದಿಗಂಬರ್ ಬಾಡ್ಗೆ ಒಬ್ಬ ಖ್ಯಾತ ವೆಪನ್ ಡೀಲರ್ ಆಗಿದ್ದ. ಗೋಡ್ಸೆ ಜೊತೆ ಇವನಿಗೆ ಪರಿಚಯದ ಫ್ರೆಂಡ್ಶಿಪ್ ಇತ್ತು ಅಷ್ಟೇ. ಕೊನೆಯ ಶಂಕರ್ ಕಿಸ್ತಾಯ್ ಬಾಡ್ಗೆ ಕೈ ಕೆಳಗೆ ಕೆಲಸ ಮಾಡ್ತಿದ್ದ. ಇನ್ನು ಇವರಿಗೆಲ್ಲ ಸೈದ್ಧಾಂತಿಕವಾಗಿ ಐಡಿಯಾಲಜಿಕಲಿ ಗುರು ಆಗಿದ್ದವರು ವಿನಾಯಕ್ ದಾಮೋದರ್ ಸಾವರ್ಕರ್. ಗೈಡಿಂಗ್ ಸ್ಪಿರಿಟ್ ಅಂತ ಕರೀತಿದ್ರು ಅವರನ್ನು. ಜನವರಿ 30ರಲ್ಲಿ ಗಾಂಧಿಯನ್ನು ಕೊಲ್ಲುವುದಕ್ಕೆ ಮುಂಚೆ 10 ದಿನಗಳ ಹಿಂದೆ ಜನವರಿ 20ನೇ ತಾರೀಕಿಗೆ ಒಂದು ಅಸಾಸಿನೇಷನ್ ಅಟೆಂಪ್ಟ್ ಮಾಡಿದ್ರು. ಫೇಲ್ ಆಗ್ತಾರೆ, ಆದರೆ ಅಟೆಂಪ್ಟ್ ಅಂತೂ ಆಗಿತ್ತು. ಆ ಸಮಯದಲ್ಲಿ ಗಾಂಧೀಜಿ ಬಿರ್ಲಾ ಹೌಸ್ನಲ್ಲಿ ಸ್ಟೇ ಮಾಡ್ತಿದ್ರು. ಡೈಲಿ ರುಟೀನ್ ಇದ್ದಂತೆ ಗಾಂಧೀಜಿ 5 o'clockಗೆ ಪ್ರೇಯರ್ ಸೆಷನ್ ಅಟೆಂಡ್ ಮಾಡ್ತಿದ್ರು. ಸೊ ಪ್ಲ್ಯಾನ್ ಪ್ರಕಾರ ಈ ಅಸಾಸಿನೇಷನ್ ಗ್ರೂಪ್ ಕೂಡ ಪ್ರೇಯರ್ನಲ್ಲಿ ಭಾಗಿಯಾಗಿ ಮದನ್ಲಾಲ್ ಪೌಹಾನ ಕೈಯಲ್ಲಿ ಗನ್ ಕೊಟ್ಟು ಗಾಂಧೀಜಿಗೆ ಶೂಟ್ ಮಾಡಿಸ್ಬೇಕು. ಆದರೆ ಪೌಹಾಗೆ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಡೇಯ ಹಿಂದಿನ ದಿನದ ತನಕ ಅಂದರೆ 19ನೇ ತಾರೀಕಿನ ರಾತ್ರಿಯ ತನಕ ಇವರು ತನ್ನ ಕೈಯಿಂದಲೇ ಗಾಂಧೀಜಿನ ಶೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಅವತ್ತು ರಾತ್ರಿ ವಿಷ್ಣು ಕರ್ಕರೆ ಮದನ್ಲಾಲ್ ಪೌಹಾನ ರೂಮಿಗೆ ಹೋಗಿ ಪೂರ್ತಿ ಪ್ಲ್ಯಾನ್ ಹೇಳಿ ಶೂಟ್ ಮಾಡುವ ಜವಾಬ್ದಾರಿಯನ್ನು ನೀನೇ ಹೊತ್ಕೋಬೇಕು ಅಂತ ಕೇಳ್ಕೊಂಡ. ಆದರೆ ಪೌಹಾ ಡೈರೆಕ್ಟಾಗಿ ಒಲ್ಲೆ ಅಂತ ಹೇಳ್ದ. ಅವನಿಗೆ ಮದುವೆ ಫಿಕ್ಸ್ ಆದದರಿಂದ ಅವನ ಲೈಫ್ ಪ್ರಯಾರಿಟೀಸ್ ಬೇರೆನೇ ಇತ್ತು. ಈ ಪ್ಲ್ಯಾನ್ ಹೀಗೆ ನಿಂತು ಹೋದ್ರೂ ನಾರಾಯಣ್ ಆಪ್ಟೆ ಪ್ಲ್ಯಾನ್ ಬಿ ರೆಡಿ ಮಾಡ್ಕೊಂಡಿದ್ದ. ನಾಥೂರಾಮ್ ಗೋಡ್ಸೆ ಮತ್ತು ನಾರಾಯಣ್ ಆಪ್ಟೆ ಇಬ್ಬರು ಶೂಟ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಅದರಿಂದ ವೆಪನ್ ಡೀಲರ್ ದಿಗಂಬರ್ ಬಾಡ್ಗೆಗೆ ಈ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟರು. ಅವನನ್ನು ಜಾಸ್ತಿ ಫೋರ್ಸ್ ಮಾಡಬೇಕಾಗಿರಲಿಲ್ಲ. ಆಪ್ಟೆ ಅವನಿಗೆ ಈ ಕೆಲಸ ಕೊಟ್ಟಿದ್ದು ಸಾವರ್ಕರ್ ಅಂತ ಹೇಳಿದಾಗ ಅವನು ಯಾವುದೇ ತಕರಾರಿಲ್ಲದೆ ಇದಕ್ಕೆ ಒಪ್ಕೊಂಡಿದ್ದ. ಆದರೆ ಮದನ್ಲಾಲ್ ಪೌಹಾನ ಪ್ಲಾನಿಂದ ಪೂರ್ತಿ ಕೈ ಬಿಡಲಿಲ್ಲ. ಯಾಕಂದರೆ ಅವನು ಯಾರಿಗಾದರೂ ಇದ್ರ ಬಗ್ಗೆ ಬಾಯಿ ಬಿಡಬಹುದು ಅಂತ ಪ್ಲಾನಲ್ಲಿ ಅವನಿಗೂ ಒಂದು ಕೆಲಸ ಕೊಟ್ಟರು. ಪ್ಲಾನ್ ಪ್ರಕಾರ 3 ಸ್ಟೆಪ್ಗಳಿದ್ವು. ಮೊದಲಿಗೆ ಪೌಹಾ ಸ್ಟೇಜ್ನ ಹತ್ರ ಹೋಗಿ ಗನ್ ಕಾಟನ್ ಸ್ಲ್ಯಾಬ್ ಓಪನ್ ಮಾಡಿ ಬ್ಲಾಸ್ಟ್ ಮಾಡಿ ಅಲ್ಲಿ ಭಯ ಕ್ರಿಯೇಟ್ ಮಾಡಿ ಡಿಸ್ಟ್ರಾಕ್ಷನ್ ಮಾಡಬೇಕು. ಉಳಿದವರು ಹ್ಯಾಂಡ್ ಗ್ರೆನೇಡ್ಸ್ ಎಸಿಬೇಕು. ಇದರ ನಡುವೆ ಫೈನಲ್ ಸ್ಟೆಪ್ ಆಗಿ ದಿಗಂಬರ್ ಬಾಡ್ಗೆ ಗಾಂಧೀಜಿಗೆ ಶೂಟ್ ಮಾಡಬೇಕು. ಗನ್ ಸ್ಲ್ಯಾಬ್ ಮತ್ತು ಗ್ರೆನೇಡ್ ಬ್ಲಾಸ್ಟ್ ಇಂದ ಜನ ಜೀವ ಉಳಿಸ್ಕೊಳ್ಳೋಕೆ ಓಡ್ತಿರ್ತಾರೆ. ಅದರಿಂದ ಶೂಟ್ ಮಾಡಿ ಎಲ್ಲರೂ ಸೇಫ್ ಆಗಿ ತಪ್ಪಿಸ್ಕೊಳ್ಬಹುದು ಅನ್ನೋದು ಪ್ಲಾನ್ ಆಗಿತ್ತು. ಆದರೆ 20ನೇ ತಾರೀಕು ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದಾಗ ಅಲ್ಲಿ ಆದದ್ದೇ ಬೇರೆ. ಮದನ್ಲಾಲ್ ಪೌಹಾ ಕಾಟನ್ ಸ್ಲ್ಯಾಬ್ ಬ್ಲಾಸ್ಟ್ ಮಾಡಲಿಕ್ಕೆ ಸ್ಟೇಜ್ನ ಹತ್ರ ಹೋಗ್ತಿದ್ದಾಗ ಅವನನ್ನು ಒಬ್ಬ ಕಾರ್ಯಕರ್ತ ತಡೀತಾನೆ. ಪೌಹಾ ಅವನಿಗೆ ಲಂಚ ಕೊಡ್ಲಿಕ್ಕೆ ಸಹ ನೋಡ್ತಾನೆ. ಆದರೆ ಆ ಕಾರ್ಯಕರ್ತ ಅವನನ್ನು ಗದರಿಸಿ ವಾಪಸ್ ಕಳಿಸ್ತಾನೆ. ಪೌಹಾ ವಿಧಿ ಇಲ್ಲದೆ ಸ್ಟೇಜ್ನ ಹತ್ತಿರದಲ್ಲಿ ಬ್ಲಾಸ್ಟ್ ಮಾಡಬೇಕಾಗಿದ್ದ ಸ್ಲ್ಯಾಬ್ನ ದೂರದಲ್ಲಿ ಬ್ಲಾಸ್ಟ್ ಮಾಡಬೇಕಾಗತ್ತೆ. ಇದರಿಂದ ಅವರು ಅನ್ಕೊಂಡಿದ್ದಷ್ಟು ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜನಕ್ಕೆ ಭಯ ಆದ್ರೂ ಗಾಂಧೀಜಿ ಎಲ್ಲರನ್ನ ಸಮಾಧಾನ ಮಾಡಿ ಅಲ್ಲೇ ಕೂರಿಸ್ತಾರೆ. ಈ ಇನ್ಸಿಡೆಂಟ್ನ ಆ್ಯಕ್ಚುಯಲ್ ವಿಡಿಯೋ ಫುಟೇಜ್ ಅವೈಲೇಬಲ್ ಇದೆ. ऐसे हम डर जाएंगे तो सचमुच यहाँ कोई हो जाए तो हमारा हाल कैसा होगा? सुनो 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 सब सुनो, कुछ नहीं हुआ है. ಇದರಿಂದ ತುಂಬಾ ಜನ ಅಲ್ಲೇ ಕೂರ್ತಾರೆ. ಆಗ ದಿಗಂಬರ್ ಬಾಡ್ಗೆಗೆ ಭಯ ಆಗುತ್ತೆ. ಅವನು ಶೂಟ್ ಮಾಡೋಕ್ಕಾಗದೆ ಹೊರಗಡೆ ಬರ್ತಾನೆ. ಹೊರಗೋಗಿ ನೋಡಿದ್ರೆ ಅಲ್ಲಿ ಗೋಡ್ಸೆನೂ ಇರೋದಿಲ್ಲ, ಆಪ್ಟೆನೂ ಇರೋದಿಲ್ಲ. ಶೂಟ್ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕೆ ಇಟ್ಕೊಂಡಿರುವ ಟ್ಯಾಕ್ಸಿನೂ ಇರೋದಿಲ್ಲ. ಇಬ್ಬರು ಟ್ಯಾಕ್ಸಿ ಸಮೇತ ಪರಾರಿಯಾಗಿರ್ತಾರೆ. ಬಾಡ್ಗೆಗೆ ಇದರಿಂದ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವರು ತನ್ನನ್ನು ಈ ಬಲೆಗೆ ಸಿಕ್ಕಾಕ್ಸಿ ತಪ್ಪಿಸ್ಕೊಂಡು ಓಡೋವಾಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಇದಾದ ಸ್ವಲ್ಪ ದಿನಗಳಾದ್ಮೇಲೆ ಎಲ್ಲರೂ ಮತ್ತೆ ಹಿಂದೂ ಮಹಾಸಭಾ ಆಫೀಸ್ನಲ್ಲಿ ಸೇರ್ತಾರೆ. ಆಗ ಆಪ್ಟೆ ಗೋಡ್ಸೆ ಇಬ್ರು ಬಾಡ್ಗೆಗೆ ಏನಾಯ್ತು ಅಂತ ಕೇಳ್ತಾರೆ. ಬಾಡ್ಗೆ ಅವರಿಬ್ಬರಿಗೂ ಹಿಗ್ಗಮುಗ್ಗ ಬೈದು ಅಲ್ಲಿಂದ ಎದ್ದು ಹೋಗ್ತಾನೆ. ಈ ಕಡೆ ಸ್ಲ್ಯಾಬ್ ಬ್ಲಾಸ್ಟ್ ಮಾಡಿದ್ದ ಪೌಹಾ ಪೊಲೀಸರ ಕೈಗೆ ಸಿಕ್ಕಾಕೊಂಡು ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಬಾಯ್ಬಿಡ್ತಾನೆ. ಪುಣೆಯಲ್ಲಿರೋ ದೈನಿಕ ಹಿಂದೂ ರಾಷ್ಟ್ರದ ಪಬ್ಲಿಷರ್ ನಾರಾಯಣ್ ಆಪ್ಟೆ, ಎಡಿಟರ್ ನಾಥೂರಾಮ್ ಗೋಡ್ಸೆ, ಅವನ ತಮ್ಮ ಗೋಪಾಲ್ ಗೋಡ್ಸೆ, ವೆಪನ್ ಡೀಲರ್ ದಿಗಂಬರ್ ಬಾಡ್ಗೆ, ವಿಷ್ಣು ಕರ್ಕರೆ, ಅವನಾಳು ಶಂಕರ್ ಕಿಸ್ತಾಯ್ ಇವರೆಲ್ಲರ ಜೊತೆ ಸೇರಿಕೊಂಡು ಗಾಂಧಿಯನ್ನು ಅಸಾಸಿನೇಷನ್ ಮಾಡೋ ಪ್ಲ್ಯಾನಲ್ಲಿ ಭಾಗಿಯಾಗಿದ್ದೆ ಅಂತ ಒಪ್ಕೊತಾನೆ. ಈಗ ಉಳಿದಿರುವ 3 ಇಂಪಾರ್ಟೆಂಟ್ ಮೆಂಬರ್ಸ್ ಗೋಡ್ಸೆ, ಕರ್ಕರೆ, ಆಪ್ಟೆ ಅಂಡರ್ಗ್ರೌಂಡಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಗೋಡ್ಸೆನೇ ಸ್ವತಃ ಗಾಂಧೀಜಿಯನ್ನು ಕೊಲ್ಲಬೇಕು ಅಂತ ನಿರ್ಧಾರ ಆಗುತ್ತೆ. 3 ಜನ ಜನವರಿ 25ನೇ ತಾರೀಕಿಗೆ ಎಫಿನ್ಸ್ಟೋನ್ ಹೋಟೆಲ್ನಲ್ಲಿ ಮೀಟ್ ಆಗ್ತಾರೆ. ಗೋಡ್ಸೆಗೆ ಅವನ ಹತ್ರ ಇರೋ ರಿವಾಲ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತ ಅನಿಸುತ್ತೆ. ಆಗ ಗೋಪಾಲ್ ಗೋಡ್ಸೆಯ ಫ್ರೆಂಡ್ ದತ್ತಾತ್ರೇಯ ಪರ್ಚುರೆ ಅವನಿಗೆ ಫುಲ್ಲಿ ಲೋಡೆಡ್ ಆಟೋಮೆಟಿಕ್ ಪಿಸ್ತೂಲ್ ಅರೇಂಜ್ ಮಾಡಿ ಕೊಡ್ತಾನೆ.
ಆ ಸಾಯಂಕಾಲ ಕರ್ಕರೆ ಬಿರ್ಲಾ ಹೌಸಿಗೆ ಹೋಗಿ ಗಾಂಧಿ ಪ್ರೇಯರ್ ಸೆಷನ್ ಅಲ್ಲಿ ಇರಬೇಕಾದ್ರೆ ಇದ್ದಂತಹ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ನೆಲ್ಲ ಸೂಕ್ಷ್ಮವಾಗಿ ನೋಡ್ಕೊಂಡು ಬರ್ತಾನೆ. ಮರುದಿನ ಜನವರಿ 30 ಶುಕ್ರವಾರ ಸಾಯಂಕಾಲ 4:50 ಹೊತ್ತಿಗೆ ಗೋಡ್ಸೆ ಬಿರ್ಲಾ ಹೌಸಿಗೆ ಬಂದು ಪ್ರೇಯರ್ ಸೆಷನ್ಗೆ ಬಂದ ಕ್ರೌಡ್ ನಲ್ಲಿ ನಿಂತ್ಕೊಂತಾನೆ. ಪ್ರೇಯರ್ ಸೆಷನ್ ಜನರಲ್ಲಿ 5 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಗೋಡ್ಸೆ 10 ನಿಮಿಷ ಮುಂಚೆನೆ ಬಂದಿದ್ದ. ಆದ್ರೆ ಅವತ್ತು ಗಾಂಧೀಜಿ ಪಟೇಲ್ರ ಜೊತೆ ಪ್ರೈವೇಟ್ ಮೀಟಿಂಗ್ ಅಲ್ಲಿದ್ರು. 4:30ರಿಂದ 5:10 ತನಕ ಮೀಟಿಂಗ್ ಮುಗಿಸಿ ಪ್ರೇಯರ್ಗೆ ಲೇಟ್ ಆಯ್ತು ಅಂತ ಅನ್ಕೊಂಡು ಬಿರ್ಲಾ ಹೌಸ್ ಇಂದ ಹೊರಗಡೆ ಬರುವ ಹೊತ್ತಿಗೆ 5:15 ಆಗಿರುತ್ತೆ. 15 ನಿಮಿಷ ತಡ ಆಗಿರುತ್ತೆ. ಹಣ್ಣು ಮುದುಕನಾಗಿದ್ದ ಗಾಂಧಿ ಅಬ್ಬಾ ಮತ್ತು ಮನು ಅವರ ಹೆಲ್ಪ್ ತಗೊಂಡು ನಿಧಾನವಾಗಿ ಹೊರಗಡೆ ಬರ್ತಾರೆ. ಅಲ್ಲಿ ಆಗ ಗಾಂಧೀಜಿನ ನೋಡ್ಲಿಕ್ಕೆ ದೊಡ್ಡ ಕ್ರೌಡ್ ಸೇರಿದ್ರು ಅವ್ರ ಮುಂದೆ ಹೋಗ್ಲಿಕ್ಕೆ ಮಧ್ಯದಲ್ಲಿ ಜಾಗ ಇರುತ್ತೆ. ನಾಥೂರಾಮ್ ಗೋಡ್ಸೆ ಈ ದಾರಿಯಲ್ಲೇ ಹೋಗಿ ಗಾಂಧೀಜಿಗೆ ನಮಸ್ಕಾರ ಹೇಳಿ ಪಾದ ಮುಟ್ಟುವ ರೀತಿಯಲ್ಲಿ ಕೆಳಗಡೆ ಬಗ್ತಾನೆ. ಮನು ಅವನನ್ನ ತಡೆದು ಪ್ರೇಯರ್ಗೆ ಲೇಟ್ ಆಗಿದೆ ಅಂತ ಹೇಳಿ ಸೈಡ್ ಕಳಿಸ್ಲಿಕ್ಕೆ ನೋಡ್ತಾನೆ. ಆದ್ರೆ ಅಷ್ಟರಲ್ಲೇ ಗೋಡ್ಸೆ ಅವಳನ್ನ ತಳ್ಳಿ ಗಾಂಧೀಜಿಗೆ ನಮಸ್ಕಾರ ಹೇಳಿ ರಿವಾಲ್ವರ್ ತೆಗೆದು 3 ಗುಂಡು ಹಾರಿಸ್ತಾನೆ. Brother, Bapu is already late for prayers. ಅವ್ರ ತೊಡೆ ಭಾಗಕ್ಕೊಂದು, ಹೊಟ್ಟೆಗೊಂದು, ಎದೆಗೊಂದು ಗಾಂಧೀಜಿ ಹೇ ರಾಮ್ ಅಂತ ಹೇಳಿ ಕೊನೆ ಉಸಿರು ಬಿಡ್ತಾರೆ. ಗಾಂಧೀಜಿಯನ್ನ ಶೂಟ್ ಮಾಡಿದಾದ್ಮೇಲೆ ಗೋಡ್ಸೆನ ಸೆಕ್ಯೂರಿಟಿ ಫೋರ್ಸ್ ಕಸ್ಟಡಿಗೆ ತಗೊಳುತ್ತೆ. ಕರ್ಕರೆ ಮತ್ತು ಆಪ್ಟೆ ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಕೊನೆಗೆ 1949 ಜೂನ್ ತನಕ ಅಂದ್ರೆ 9 ತಿಂಗಳು ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ. ಫೈನಲ್ ಜಜ್ಮೆಂಟ್ ಪ್ರಕಾರ ನಾಥೂರಾಮ್ ಗೋಡ್ಸೆ ಮತ್ತು ನಾರಾಯಣ್ ಆಪ್ಟೆ ಇಬ್ಬರನ್ನೂ ಗಲ್ಲಿಗೇರಿಸಲಾಗುತ್ತೆ. ಇನ್ನು ಸಾವರ್ಕರ್ ಭಾಗಿಯಾಗಿರುವುದಕ್ಕೆ ಸಾಲಿಡ್ ಎವಿಡೆನ್ಸ್ ಸಿಗದೆ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ಇನ್ನುಳಿದವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಕೋರ್ಟ್ ಅಲ್ಲಿ ನಡೆದ ವಿಚಾರಣೆ ಒಂದು ದೊಡ್ಡ ಟಾಪಿಕ್. ತಲೆಮರೆಸಿಕೊಂಡಿದ್ದ ಆಪ್ಟೆ ಕರ್ಕರೆ ಇಬ್ಬರನ್ನು ಹುಡುಕಿ ಕಸ್ಟಡಿಗೆ ತಗೊಂಡದ್ದು. ಸಾವರ್ಕರ್ರ ಮೇಲೆ ಸಿಕ್ಕಂತಹ ಸಾಕ್ಷಿಗಳು ದಿಗಂಬರ್ ಬಾಡ್ಗೆ ಪೊಲೀಸರಿಗೆ ಶರಣಾಗಿ ಅಪ್ರೂವರ್ ಬದಲಾಗಿ ಎಲ್ಲ ಸಾಕ್ಷಿಗಳನ್ನು ಒದಗಿಸಿಕೊಟ್ಟಿದ್ದು. ಕಡೆಗೆ ಗಾಂಧಿವಾದಿಗಳೇ ನಾಥೂರಾಮ್ ಗೋಡ್ಸೆಯನ್ನ ಗಲ್ಲಿಗೆ ಹಾಕಬಾರ್ದು ಅಂತ ವಿರೋಧ ಮಾಡಿದ್ದು. ಇವುಗಳೆಲ್ಲ ದೊಡ್ಡ ಟಾಪಿಕ್ ಆಗುತ್ತೆ, ವಿಡಿಯೋ ಎಲ್ಲ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳ ಬಗ್ಗೆ ಮಾತಾಡೋಣ. ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.